ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟ್ ಶಾಪಿಂಗ್ ಆಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಫಸ್ಟಿಗೆ ನಾನು ಓಪನ್ ಮಾಡ್ತಿರೋದು ಬಂದು ಕೆಂಟ್ ಹ್ಯಾಂಡ್ ಬ್ಲೆಂಡರ್ನ ತೊಗೊಂಡಿದ್ದೆ. ಇದು ಬಂದು 300 ವ್ಯಾಟ್ ಇದೆ. ಇದು ನಾನು ತೊಗೊಂಡಿದ್ದು 1199 ರುಪೀಸ್ಗೆ ತೊಗೊಂಡಿದ್ದು. ಮೊನ್ನೆ ಗೋಟ್ ಆಫರ್ ನಡೀತಾ ಇತ್ತು ಅಲ್ವಾ ಫ್ಲಿಪ್ಕಾರ್ಟಲ್ಲಿ, ಆವಾಗ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಅವರು ಅನ್ಬಾಕ್ಸಿಂಗ್ ಮಾಡೇ ಕೊಟ್ಟಿದ್ದಾರೆ, ಯಾಕಂದರೆ ಅವ್ರು ಪ್ರತಿಯೊಂದನ್ನು ಚೆಕ್ ಮಾಡಿ ಕೊಡ್ತಾ ಇದ್ದಾರೆ ಫ್ಲಿಪ್ಕಾರ್ಟಲ್ಲಿ. ಸೊ ಇದನ್ನು ಅವರು ಕೂಡ ಅನ್ಬಾಕ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ, ಹಾಗೆ ನಾನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನೆಲ್ಲ ಇದೆ ಅಂತ ಹೇಳಿ. ಇದರಲ್ಲಿ ಕಾಪರ್ ಮೋಟರ್ ಇದೆ, ಹಾಗೆ ಪ್ಯಾಕಿಂಗ್ ಕೂಡ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನಾವು ಬೇಕಿದ್ರೆ ಹಾಗೆ ಕೂಡ ತೆಗೆದಿಡ್ಬೋದು. ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದು ಬಂದು ನಾವು ನೋಡ್ತಾ ಇದ್ದೀವಿ, ಇದು ಬಂದು ಸ್ಟ್ಯಾಂಡು. ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಇಟ್ಟು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಥರ ಸ್ಕ್ರ್ಯಾಚಸ್ ಆಗಲಿ ಹಾಳಾಗಲಿ ಆಗಲ್ಲ. ಇದು ಬಂದುಬಿಟ್ಟು ಡೋ ಹುಕ್ ಅಂತ ಹೇಳ್ತಾರೆ. ಇನ್ನೊಂದು ಬಂದು ಬೀಟರ್ ಇದೆ. ಈ ಥರ ನಾವು ಯೂಸ್ ಮಾಡಿ ಆದಮೇಲೆ ಇದನ್ನು ನಾವು ನೀಟಾಗಿ ಈ ಥರ ಇಡ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹಾಗೆ ಇಲ್ಲಿ 2 ಹೋಲ್ ಕಾಣ್ತಿದೆ ಅಲ್ವಾ, ಈ ಹೋಲಲ್ಲಿ ಇದನ್ನು ಈ ಥರ ಫಿಕ್ಸ್ ಮಾಡಬೇಕು. ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಯಾವುದೇ ಒಂದು ಪ್ರೆಷರ್ ಆಗಲಿ ಏನೋ ಆಗಲಿ ಬೇಕಾಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ಇದನ್ನು ರಿಮೂವ್ ಮಾಡಿ ಕೂಡ ಇಡ್ಬೋದು, ಅದರಲ್ಲೂ ಕೂಡ ಹೋಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ನಾವು ಇದನ್ನ ಇಟ್ಕೋಬಹುದು. ಈ ಥರ ಕೊಟ್ಟಿರೋದ್ರಿಂದ ಬೇಗ ಹಾಳಾಗಲ್ಲ, ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆರಾಮಾಗಿ ಅದನ್ನು ಅದೇ ಪ್ಲೇಸಿಗೆ ನಾವು ಇಡ್ಬೋದು. ಹಾಗೆ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಪ್ಲಗ್ಗಿಗೆ ಹಾಕಿ ನಾನು ಸ್ವಿಚ್ ಆನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಫಸ್ಟು ನಾನು ಬೀಟರ್ ಹಾಕಿದ್ದೀನಿ. ಇದರಿಂದ ಬೀಟರಿಂದ ನಾವು ಬ್ಲೆಂಡ್ ಮಾಡ್ಕೋಬೋದು, ಜ್ಯೂಸ್ ಮಾಡ್ಬೋದು, ಬಟರ್ ಮಿಲ್ಕ್ ಮಾಡ್ಬೋದು, ಹಾಗೆ ಬೆಣ್ಣೆ ತೆಗಿಬೋದು. ಕೆಂಟ್ ಹ್ಯಾಂಡ್ ಬ್ಲೆಂಡರಲ್ಲಿ 5 ಲೆವೆಲ್ ಸ್ಪೀಡ್ ಕಂಟ್ರೋಲ್ ಇದೆ, ಒಂದು ಟರ್ಬೋ ಕೂಡ ಇದೆ. ಟರ್ಬೋ ಅಂದರೆ ನಾವು ಫಸ್ಟಿಗೆ ಇಟ್ಬಿಟ್ಟು ನಮಗೆ ಸ್ವಲ್ಪ ಜೋರಾಗಿ ಸ್ಪೀಡ್ ಬೇಕು ಅಂತ ಹೇಳಿದರೆ ಫಸ್ಟಲ್ಲಿ ಇಟ್ಬಿಟ್ಟು ಟರ್ಬೋ ಆನ್ ಮಾಡೋದ್ರಿಂದ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಇದನ್ನು ಟರ್ಬೋನ ಆನ್ ಮಾಡ್ಕೋಬೋದು ಅಂತ ಹೇಳಿ. ಸೊ ನಾನೀಗ ಫಸ್ಟಿಗೆ ಇಟ್ಬಿಟ್ಟು ನಂತರ ನಾನು ಟರ್ಬೋ ಆನ್ ಮಾಡ್ತೀನಿ. ಆ ಟರ್ಬೋ ಆನ್ ಮಾಡಿದಾಗೆ ಅದು ಸ್ಪೀಡಾಗಿ ತಿರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತಲ್ಲಿ ನಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಟರ್ಬೋನ ಆನ್ ಮಾಡ್ಕೋಬೋದು. ಇದು ಬೀಟರ್ ಬಂದು ಆಪೋಸಿಟ್ ಸೈಡಲ್ಲಿ ತಿರುಗುತ್ತೆ. ಇದು ನೋಡ್ತಾ ಇದ್ದೀರಲ್ವಾ, ಇದು ಎರಡು ಒಂದಕ್ಕೊಂದು ಟಚ್ ಆಗಲ್ಲ. ಹತ್ರ ಇದ್ರೂ ಕೂಡ ಅದು ಒಂದಕ್ಕೊಂದು ಟಚ್ ಆಗದೇ ತಿರುಗುತ್ತೆ. ತುಂಬ ಸ್ಪೀಡಾಗಿ ತಿರುಗುತ್ತೆ. ಹಾಗಾಗಿ ನಮಗೆ ಬೆಣ್ಣೆ ತೆಗೆಯೋದಕ್ಕಾಗಲಿ ಅಥವಾ ಮಜ್ಜಿಗೆ ಜ್ಯೂಸ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಇದನ್ನು ರಿಮೂವ್ ಮಾಡೋದು ಕೂಡ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನಾವೀಗ ಇದನ್ನು ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಸ್ಟಾಪ್ ಮಾಡಿಬಿಟ್ಟು ಇಜೆಕ್ಟ್ ಅಂತ ಇರುತ್ತೆ, ಆ ಬಟನ್ನ ಇಟ್ಕೊಂಡು ಮುಂದೆ ಕೈ ಇಟ್ಕೊಂಡು ಜಸ್ಟ್ ಆ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಅದು ಈಸಿಯಾಗಿ ಬರುತ್ತೆ. ಹಾಗೆ ನಾವು ಈಸಿಯಾಗಿ ತೆಗೆದುಬಿಟ್ಟು ನಾವು ಏನೇ ಬಟರ್ ಮಿಲ್ಕ್ ಅಥವಾ ಏನೇ ಯೂಸ್ ಮಾಡಿದರೂ ಕೂಡ ಅದನ್ನು ಆರಾಮಾಗಿ ವಾಶ್ ಮಾಡ್ಬೋದು. ಇದು ಬಂದು ಡೋ ಹುಕ್ ಅಂತ ಹೇಳ್ತಾರೆ. ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡ್ತಾರೆ. ಚಪಾತಿ ಹಿಟ್ಟು, ಮೈದಾ ಹಿಟ್ಟು, ಹಾಗೆ ರಾಗಿ ಮುದ್ದೆ ಮಾಡಿರ್ತೀವಲ್ವ, ಆ ಹಿಟ್ಟನ್ನು ಕಲಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ನಾವು ಸಿಂಗಲ್ ಕೂಡ ಯೂಸ್ ಮಾಡ್ಕೋಬೋದು, ಡಬಲ್ ಕೂಡ ಯೂಸ್ ಮಾಡ್ಕೋಬೋದು. ಲೆವೆಲ್ ಕೂಡ ತುಂಬಾ ಈಸಿಯಾಗಿ ನಾವು ಚೇಂಜ್ ಮಾಡ್ಕೋಬಹುದು. ಇದರಲ್ಲಿ ನಾವು ಡೋ ಹುಕ್ ಕೂಡ ಈಸಿಯಾಗಿ ಅದೇ ಥರನೇ ಬೀಟರ್ನ ಯಾವ ರೀತಿ ನಾವು ರಿಮೂವ್ ಮಾಡಿದ್ವೋ ಅದೇ ರೀತಿ ಮಾಡ್ಬೋದು. ಇಜೆಕ್ಟ್ ಅನ್ನೋದನ್ನ ಪ್ರೆಸ್ ಮಾಡಿ ಹಾಗೆ ತೆಗಿಬೋದು. ನಂತರ ನಮಗೆ ಸಿಂಗಲ್ ಬೇಕು ಅಂದರೆ ಸಿಂಗಲ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕೂಡ ಯೂಸ್ ಮಾಡ್ಕೋಬೋದು. ನಮ್ಗೆ ಏನಾದ್ರು ಸ್ವಲ್ಪ ಇದೆ ಸಿಂಗಲ್ ಹಾಕಿದರೆ ಸಾಕು ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಈಸಿಯಾಗಿ ನಾವು ಇದನ್ನು ವಾಶ್ ಮಾಡ್ಬೋದು. ಹಾಗೆ ಸೆಕೆಂಡ್ ಒನ್ ಬಂದು ಇದು ಶೂಸ್ನ ತಗೊಂಡಿದ್ದೀನಿ. ಶೂಸ್ ಬಂದು ಸ್ನೀಕರ್ಸು. ಇದು 500 ರುಪೀಸಲ್ಲಿ ನಾನು ಈ ಶೂಸ್ನ ತಗೊಂಡಿದ್ದೀನಿ. ಕಲರ್ಸ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ಲು, ಸೊ ಹಾಗಾಗಿ ನನಗೆ ಒಂದು ಪೇರ್ ಶೂಸ್ ಬೇಕಾಗಿತ್ತು. ಸೊ ಆಚೆ ನೋಡಿದೆ, ಅವಳ ಸೈಜಿಗೆ ಕರೆಕ್ಟಾಗಿ ಸಿಗಲಿಲ್ಲ. ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಅದು ಒಳಗಡೆ ತುಂಬ ಸಾಫ್ಟ್ ಆಗಿತ್ತು. ನನ್ನ ಮಗಳು ಕೂಡ ಹೇಳ್ತಾ ಇದ್ಲು, ಮಮ್ಮಿ ತುಂಬಾ ಸಾಫ್ಟ್ ಆಗಿದೆ ಅಂತ ಕೂಡ ಅವಳು ಹೇಳ್ತಾ ಇದ್ಲು. ಹಾಗೆ ನಾನು ಥರ್ಡ್ ಒನ್ ಬಂದು ಒಂದು ಡ್ರೆಸ್ನ ತರಿಸಿದ್ದೀನಿ, 1 ಪೀಸ್ ಡ್ರೆಸ್ಸು. ಇದು ಬಂದು ಮಲ್ಟಿ ಕಲರಲ್ಲಿದೆ, ಕಾಲ್ಫ್ ಲೆಂತ್ ಇದೆ, ಪ್ಯಾಟರ್ನ್ ಬಂದು ಪ್ರಿಂಟೆಡ್ ಇದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿದಂಥ ಅಮೌಂಟ್ ಬಂದು 400 ರುಪೀಸ್. ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ಈ ಡ್ರೆಸ್ನ ತಗೊಂಡೆ. ಹಾಗೆ ಫೋರ್ತ್ ಒನ್ ಬಂದು ಮಸ್ಕಿಟೋ ನೆಟ್ಟು. ಇದಕ್ಕೆ ನಾನು 358 ರುಪೀಸ್ನ ಪೇ ಮಾಡಿದ್ದೆ. ಇದು ಕೂಡ ಆಫರಲ್ಲೇ ತಗೊಂಡಿದ್ದು.
ಇದು ಬಂದು ಕಿಂಗ್ ಸೈಜ್ ಬೆಡ್ಗೆ ಆಗುತ್ತೆ. ಇದು ವಾಷಬಲ್ ಕೂಡ ಇದೆ. ಇದರಲ್ಲಿ ಬಂದು ಮೇಲೆ ಬ್ಲೂ ಇದೆ, ಒಳಗಡೆ ಸ್ವಲ್ಪ ಲೈಟಿಶ್ ಗ್ರೀನಲ್ಲಿ ಇದೆ. ಇದು ನೋಡ್ಬೋದು ಮಸ್ಕಿಟೋ ನೆಟ್ನ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ. ಸೊ ಹಾಗೆ ನಾನು ಇದು ಮಸ್ಕಿಟೋ ನೆಟ್ನ ಫಸ್ಟು ಓಪನ್ ಮಾಡಿ ಹಾಗೆ ಹಾಲಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎರಡೂ ಸೈಡು ಜಿಪ್ ಕೊಟ್ಟಿದ್ದಾರೆ. ಸೊ ನಾವು ಈಸಿಯಾಗಿ ಹೋಗ್ಬೋದು, ಈಸಿಯಾಗಿ ಆಚೆ ಬರ್ಬೋದು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇದು ಒಂದು ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಈ ಎಲಾಸ್ಟಿಕ್ನ ಬೆಡ್ ಕೆಳಗಡೆ ಹಾಕೋದ್ರಿಂದ 4 ಕಡೆನೂ ಸ್ಟಿಫ್ ಆಗಿ ಕೂರುತ್ತೆ. ಹಾಗೆ ಇದರಲ್ಲಿ ಅಡ್ವಾಂಟೇಜು ಇದೆ, ಹಾಗೆ ಡಿಸಡ್ವಾಂಟೇಜು ಇದೆ. ಏನಂದರೆ ಇದನ್ನ ಒಂದ್ಸರಿ ಫಿಕ್ಸ್ ಮಾಡಿಬಿಟ್ರೆ ಪದೇ ಪದೇ ತೆಗಿಯೋದು ತುಂಬಾ ಕಷ್ಟ, ಕ್ಲೀನ್ ಮಾಡುವಾಗ ತುಂಬಾ ಕಷ್ಟ ಅನಿಸುತ್ತೆ. ಆದರೆ ನನ್ನ ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಚಿಕ್ಕ ಮಗು ಇರುತ್ತಲ್ವಾ, ಸೊಳ್ಳೆ ಕಡಿಬಾರ್ದು ಅಂತ ಅದನ್ನು ಯಾವಾಗಲೂ ರೆಗ್ಯುಲರಾಗಿ ಸೊಳ್ಳೆಯಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ ಇದನ್ನು ಈಸಿಯಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಡುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಮಕ್ಕಳು ಕೂಡ ಈಸಿಯಾಗಿ ತೆಗಿಬೋದು, ಅವರೇ ಆಚೆ ಬರ್ಬೋದು. ಹಾಗೆ ನೆಕ್ಸ್ಟ್ ಒನ್ ಬಂದು ಕಾಟನ್ ಡೋರಿ ಆ್ಯಂಕ್ಲೆಟ್ನ ತರಿಸಿದ್ದೀನಿ. ಸೊ ಇದಕ್ಕೆ ನಾನು ಪೇ ಮಾಡಿದಂಥ ಅಮೌಂಟ್ ಬಂದು 107 ರೂಪೀಸ್ನ ಪೇ ಮಾಡಿದ್ದೆ. ಇದರಲ್ಲಿ 3 ಸೆಟ್ ಇದೆ, ಪ್ಲಸ್ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಪೌಚ್ ಕೂಡ ತುಂಬಾ ಚೆನ್ನಾಗಿದೆ, ನಾವು ಅದರಲ್ಲಿ ಆರಾಮಾಗಿ ಇಟ್ಕೋಬೋದು. ಇದರಲ್ಲಿ 3+1 ಇದೆ, 3 ಸೆಟ್ ಬರುತ್ತೆ. ಹಾಗೆ ಒಂದು ಬಂದು ಫ್ರೀಯಾಗಿ ಕೊಟ್ಟಿರೋದು. ಆ್ಯಂಕ್ಲೆಟ್ನ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. 3+1 4 ಕೊಟ್ಟಿದ್ದಾರೆ. ಒಂದು ಫಸ್ಟ್ನೇದು ಬಂದು ಲೀಫ್ ಇದೆ, ಎರಡನೇದು ಬಂದು ಒಂದು ರೌಂಡ್ ಗಿಚ್ಚ ಇದೆ, ಥರ್ಡ್ ಒನ್ ಬಂದು ಸ್ಟಾರ್ ಇದೆ, ಹಾಗೆ 4ನೇದು ಬಂದು ಒಂದು ಬಟರ್ಫ್ಲೈನ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಡೈಲಿ ಯೂಸ್ ಮಾಡೋಕ್ಕೆ ಅಂತ ಹೇಳಿ ತರಿಸಿದ್ದೀನಿ. ಇದನ್ನು ಡೈಲಿ ಯೂಸ್ ಮಾಡ್ಕೋಬೋದು. ಇದು ಕಲರ್ ಬಂದು ಬ್ಲ್ಯಾಕಲ್ಲಿದೆ. ಇದಕ್ಕೆ ಡೋರಿ ಆ್ಯಂಕ್ಲೆಟ್ ಅಂತ ಹೇಳಿ ಕರೀತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಹಾಗೆ ನಾನು ಇದನ್ನು ಒಂದ್ಸರಿ ಹಾಕ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಅಂತ ಅನಿಸಿದರೆ ನಿಮಗೆ ಕಾಲಲ್ಲಿ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕ್ಕೋಬೋದು. ಹಾಗೆ ಸೈಜ್ ಕೂಡ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ನೀವು ನೋಡ್ಬೋದು. ನನಗಂತೂ ಇದು ಪರ್ಸ್ನಲ್ ಆಗಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ದೀರಾ ನೀವು ಕೂಡ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ನಾನು ಲಾಸ್ಟ್ ಪ್ರಾಡಕ್ಟು 6th ಪ್ರಾಡಕ್ಟು ನಾನು ತೋರಿಸ್ತಾ ಇರೋದು ಟೀ ಶರ್ಟು. ಇದಕ್ಕೆ ನಾನು ಪೇ ಮಾಡಿದಂಥ ಅಮೌಂಟ್ ಬಂದು 287 ರೂಪೀಸ್ನ ಪೇ ಮಾಡಿದ್ದೀನಿ. ಇದು ಬಂದು 3 ಕಲರ್ಸಲ್ಲಿ ನಮಗೆ ಅವೈಲೇಬಲ್ ಇದೆ. ಫ್ಯಾಬ್ರಿಕ್ ಬಂದು ಪ್ಯೂರ್ ಕಾಟನ್ ಇದೆ, ರೌಂಡ್ ನೆಕ್ ಬರುತ್ತೆ, ಟೈ ಆ್ಯಂಡ್ ಡೈ ಪ್ಯಾಟ್ರನ್ನಲ್ಲಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗೂ ಕೂಡ ಈ ಟೀ ಶರ್ಟು ತುಂಬಾ ಇಷ್ಟ ಆಯಿತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.